ಶ್ರೀ ಮಂಗಳಾ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವ. ಶ್ರೀ ಮಂಗಳಾ ಕಾಳಿಕಾ ದೇವಿಯ ಪ್ರಭಾವದಿಂದ ತುಂಬಿರುವ ಈ ಪವಿತ್ರ ಸ್ಥಳದಲ್ಲಿ ನಾವು ಎಲ್ಲ ಭಕ್ತರು ಸೇರ್ಪಡೆಯಾಗಿ ಭಗವತಿ ಮಂಗಳಾ ಕಾಳಿಕಾ ದೇವಿಯ ಆಶೀರ್ವಾದವನ್ನು ಬೇಡುತ್ತೇವೆ. ತಾಯಿ ಮಂಗಳಾ ಕಾಳಿಕಾ ದೇವಿಯು ಕರುಣೆಯ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಅವಳ ದಿವ್ಯ ಕೃಪೆಯಿಂದ ನಾವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತೇವೆ ಮತ್ತು ನಮ್ಮ ಆತ್ಮವನ್ನು ಎತ್ತಿಸುತ್ತೇವೆ. ನವರಾತ್ರಿ ಹಬ್ಬವು 9 ದಿನಗಳ ಕಾಲ ನಡೆಯುವ ಅತ್ಯಂತ ಪವಿತ್ರ ಹಬ್ಬವಾಗಿದ್ದು, ಮಹಿಷಾಸುರನ ಮೇಲೆ ದೇವಿ ದುರ್ಗೆಯ ಜಯವನ್ನು ಸಂಭ್ರಮಿಸುವ ಹಬ್ಬವಾಗಿದೆ. ಹಬ್ಬವು ಶಕ್ತಿಯ ದೇವಿಯನ್ನು ಆರಾಧಿಸಲು, ಅವಳ ವಿವಿಧ ರೂಪಗಳನ್ನು ಪೂಜಿಸಲು ಮತ್ತು ದುಷ್ಟರ ಮೇಲೆ ಸತ್ವೃತಿಯ ಜಯವನ್ನು ಗುರುತಿಸಲು ಪ್ರಾರಂಭಗೊಂಡಿದೆ. ಈ ಹಬ್ಬವನ್ನು ದೇಶಾದ್ಯಂತ ವಿಭಿನ್ನ ರೀತಿಯಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ನವರಾತ್ರಿ ದಿನಗಳಲ್ಲಿ ದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಶರತ್ ಋತುವಿನಲ್ಲಿ ಇರುತ್ತದೆ. ದುರ್ಗಾ ಪೂಜೆ, ರಾಮನ ವಿಜಯದಶಮಿ ಮತ್ತು ಮತ್ತಿತರ ಆಚರಣೆಗಳೊಂದಿಗೆ ನವರಾತ್ರಿ ಹಬ್ಬವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಶೇಷತೆಯನ್ನು ಹೊಂದಿದೆ. ನವರಾತ್ರಿ ಹಬ್ಬದ ಮುಖ್ಯ ಆಕರ್ಷಣೆಯು ದಿವಸಗಳಲ್ಲಿ ದೇವಿ ದುರ್ಗೆಯ 9 ವಿಭಿನ್ನ ಶಕ್ತಿಗಳ ಆರಾಧನೆ. ಪ್ರತಿದಿನವೂ ದೇವಿಯ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ. ಈ 9 ಶಕ್ತಿಗಳನ್ನು ಸಾಮೂಹಿಕವಾಗಿ ನವದುರ್ಗೆ ಅಥವಾ ನವಶಕ್ತಿಗಳು ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ರೂಪವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದ್ದು, ಭಕ್ತರಿಗೆ ಶಕ್ತಿಯನ್ನು, ಧೈರ್ಯವನ್ನು, ಜ್ಞಾನವನ್ನು ಮತ್ತು ಧರ್ಮವನ್ನು ನೀಡಲು ಕೊಂಡಿಯಾಗಿರುತ್ತದೆ. ನಾವಿಂದು ಶ್ರೀ ಮಂಗಳಾ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ನವಶಕ್ತಿಗಳ ವಿಶೇಷತೆಯನ್ನು ನೋಡೋಣ. ಮೊದಲಿಗೆ ಶೈಲಪುತ್ರಿ. ಮೊದಲ ದಿನದ ದೇವಿಯ ರೂಪ ಶೈಲಪುತ್ರಿ, ಅರ್ಥಾತ್ ಪರ್ವತರಾಜನ ಪುತ್ರಿ. ಈ ತಾಯಿ ಶಕ್ತಿಯು ಪರ್ವತರಾಜ ಅಥವಾ ಹಿಮಾಲಯನ ರಾಜನ ಪುತ್ರಿಯಾಗಿದ್ದು, ಪರಮಶಿವನ ಸರ್ವಾಂಗ ಸುಂದರ ಪತ್ನಿಯಾಗಿರುವ ಪಾರ್ವತಿಯ ಮೊದಲ ರೂಪ. ಶೈಲಪುತ್ರಿಯ ಪ್ರಿಯವಾದ ಬಣ್ಣ ಶ್ವೇತವರ್ಣ. ಈ ದಿನ ಶ್ವೇತವರ್ಣದ ಉಡುಪನ್ನು ಧರಿಸುತ್ತಾಳೆ ಮತ್ತು ಮಲ್ಲಿಗೆ ಪುಷ್ಪ ಅತ್ಯಂತ ಪ್ರಿಯವಾದ ಪುಷ್ಪ. ಇವರ ವಾಹನ ಗೂಳಿ. ಈ ಗೂಳಿಯು ಸಹ ಶ್ವೇತವರ್ಣದ್ದೇ ಆಗಿದೆ. ಈ ತಾಯಿಯು ಭಕ್ತರಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತಾಳೆ. ಅಕ್ಟೋಬರ್ 3 ಗುರುವಾರರಂದು ಶೈಲಪುತ್ರಿ ದೇವಿಯು ಅತ್ತಿ ಅಲಂಕಾರದಲ್ಲಿ ಶ್ರೀ ಮಂಗಳಾ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಕಾಣಿಸಲಿದ್ದಾರೆ. ಬ್ರಹ್ಮಚಾರಿಣಿ. ಎರಡನೇ ರೂಪ ಬ್ರಹ್ಮಚಾರಿಣಿ. ಇದು ತಪಸ್ಸಿನ ದೇವಿ. ಈ ರೂಪವು ದೇವಿಯ ಪವಿತ್ರವಾದ ತಪಸ್ಸಿನ ದೃಢತೆಯನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮಚಾರಿಣಿ ಎಂಬ ಹೆಸರು 2 ಪದದಿಂದ ಬಂದಿದೆ. ಅದು ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಘಟಸ್ಥ್ರೀ ಅನುಯಾಯಿ. ಈ ತಾಯಿಯ ಪ್ರಿಯವಾದ ಬಣ್ಣ ಕೇಸರಿ. ಈ ದೇವಿಯ ಆರಾಧನೆಯಿಂದ ಶಾಂತಿ, ಬಲ, ತಪಸ್ಸಿನ ಶಕ್ತಿ ಮತ್ತು ದೃಢವಾದ ಇಚ್ಛಾಶಕ್ತಿ ದೊರೆಯುತ್ತದೆ. ಅಕ್ಟೋಬರ್ 4 ಶುಕ್ರವಾರ ಶ್ರೀ ಮಂಗಳಾ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಬ್ರಹ್ಮಚಾರಿಣಿ ದೇವಿ ಕೇಸರಿ ಬಣ್ಣದ ಹುಲ್ಲನ್ ಅಲಂಕಾರದಲ್ಲಿ ಕಾಣಸಿಗಲಿದ್ದಾರೆ. ಚಂದ್ರಘಂಟಾ ದೇವಿ. 3ನೇ ಶಕ್ತಿ ಚಂದ್ರಘಂಟ. ಇದು ಯುದ್ಧದ ದೇವಿಯ ರೂಪ, ಪರಮಶಕ್ತಿಯ ಸಂಕೇತ. ಆಕೆಯ ತಲೆಯ ಮೇಲೆ ಚಂದ್ರನ ಕಟ್ಲು ಇದೆ. ಇದು ಆಕೆಯ ಶಕ್ತಿಯ ಉಗ್ರತೆಯನ್ನು ಸೂಚಿಸುತ್ತದೆ. ಈ ರೂಪವು ಭಕ್ತರಿಗೆ ಧೈರ್ಯ, ಆತ್ಮವಿಶ್ವಾಸವನ್ನು ನೀಡುತ್ತದೆ. ಚಂದ್ರಘಂಟಾ ದೇವಿಯ ರೂಪದಲ್ಲಿ ದುರ್ಗಾದೇವಿಯು ತನ್ನ 3ನೇ ಕಣ್ಣು ತೆರೆದಿರುವಂತೆ ಕಾಣುತ್ತಾಳೆ. ಈ ದೇವಿಗೆ ಕೆಂಪು ಬಟ್ಟೆ ಮತ್ತು ಕೆಂಪು ಹೂಗಳಿಂದ ಪೂಜಿಸುತ್ತಾರೆ. ಈ ದೇವಿಯ ವಾಹನ ಸಿಂಹ, ಹೀಗೆ ಸಿಂಹವಾಹಿನಿ. ಅಕ್ಟೋಬರ್ 5 ಶನಿವಾರ ಶ್ರೀ ಮಂಗಳಾ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಚಂದ್ರಘಂಟಾ ದೇವಿ ಚುಮ್ಮುಕಿಯ ಅಲಂಕಾರದಲ್ಲಿ ಕಾಣಿಸುತ್ತಾರೆ. ಕೂಷ್ಮಾಂಡ ದೇವಿ. ಚೌತಿ ದಿನದ ದೇವಿ ಕೂಷ್ಮಾಂಡ ದೇವಿ. ಇದು ಆಳವಾದ ಜ್ಞಾನ ಮತ್ತು ಪ್ರಕಾಶವನ್ನು ಪ್ರಸಾರ ಮಾಡುವ ಶಕ್ತಿಯ ರೂಪ. ಆಕೆ ತನ್ನ ತುಂಟ ನಗೆಯಿಂದ ವಿಶ್ವದ ಸೃಷ್ಟಿಯನ್ನು ಮಾಡಿದ್ದಾಳೆ ಎಂದು ಹೇಳಲಾಗುತ್ತದೆ. ಆಕೆಯ ಪೂಜೆಯಿಂದ ಭಕ್ತರಿಗೆ ಆರೋಗ್ಯ, ಜ್ಞಾನ ಮತ್ತು ಶ್ರೇಷ್ಠತೆಯನ್ನು ನೀಡುತ್ತಾಳೆ.
ಈ ತಾಯಿಯ ಪ್ರಿಯವಾದ ಬಣ್ಣ ಹಳದಿ ಮತ್ತು ಪೂಜೆಗೆ ಚೆಂಡೂವನ್ನು ಬಳಸುತ್ತಾರೆ. ಅಕ್ಟೋಬರ್ 6ರ ಭಾನುವಾರ ಕುಷ್ಮಾಂಡ ದೇವಿಯು ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಅರಿಶಿನ ಅಲಂಕಾರದಲ್ಲಿ ಕಾಣಿಸುವಳು. ಕಾತ್ಯಾಯಿನಿ ದೇವಿ. ತಾಯಿ ಕಾತ್ಯಾಯಿನಿ ದೇವಿಯು ಋಷಿ ಕಾತ್ಯಾಯನ್ ಪುತ್ರಿಯಾಗಿ ಜನಿಸಿದವಳು. ಆಕೆಯು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ಉಗ್ರಶಕ್ತಿಯಾಗಿದ್ದಾಳೆ. ಕಾತ್ಯಾಯಿನಿ ಮಾತೆಯ ಪೂಜೆಯಿಂದ ಅರಿಷಡ್ವರ್ಗಗಳು ದೂರವಾಗುತ್ತವೆ. ಈಕೆಯ ಆರಾಧನೆಯಿಂದ ಜನ್ಮ ಜನ್ಮಾಂತರದ ಪಾಪವು ನಶಿಸಿ ಹೋಗುತ್ತದೆ. ಕಾತ್ಯಾಯಿನಿ ದೇವಿಯು 4 ಕೈಯನ್ನು ಒಂದು ಸಿಂಹರೂಢಳಾಗಿದ್ದಾಳೆ. ಈ ತಾಯಿಯ ಪ್ರಿಯವಾದ ಬಣ್ಣ ಹಸಿರು. ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಕಾತ್ಯಾಯಿನಿ ದೇವಿಯು ಅಕ್ಟೋಬರ್ 7ರಂದು ಸೋಮವಾರ ಹೆಸರು ಕಾಳಿನ ಅಲಂಕಾರದಲ್ಲಿ ಕಾಣಿಸುವರು. ಮಹಿಷಾಸುರ ಮರ್ದಿನಿ. ಮಹಿಷಾಸುರ ಮರ್ದಿನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ದೌರ್ಜನ್ಯ ಮತ್ತು ಉಪಟಳ ಭೂಲೋಕ ಮತ್ತು ಸ್ವರ್ಗಲೋಕದಲ್ಲಿ ಹೆಚ್ಚಾಗುತ್ತಾ ಹೋಯಿತು. ಈ ಸಮಯದಲ್ಲಿ ಮಹಿಷಾಸುರನ ಸಂಹಾರ ಅನಿವಾರ್ಯವಾಗಿತ್ತು. ನಂತರ ಕಾತ್ಯಾಯನ್ ಋಷಿ ಕಾತ್ಯಾಯಿನಿ ದೇವಿಯನ್ನು 3 ದಿನಗಳ ಕಾಲ ಪೂಜಿಸುತ್ತಾರೆ. ಇದಾದ ನಂತರ ದಶಮಿಯ ದಿನ ದೇವಿಯು ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಆದ್ದರಿಂದ ತಾಯಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂದಿತು. ಈ ತಾಯಿಯು 10 ಕೈಗಳಲ್ಲಿ ಒಂದು ಸಿಂಹರೂಢಳಾಗಿದ್ದಾಳೆ. ಈ ತಾಯಿಯ ಪ್ರಿಯವಾದ ಬಣ್ಣ ಬೂದು ಬಣ್ಣ. ಅಕ್ಟೋಬರ್ 8ರ ಮಂಗಳವಾರ ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಮಹಿಷಾಸುರ ಮರ್ದಿನಿ ದೇವಿಯು ಮಹಿಷಾಸುರ ಮರ್ದಿನಿ ಅಲಂಕಾರದಲ್ಲಿ ಕಾಣಿಸುವಳು. ಸರಸ್ವತಿ ದೇವಿ. ಸರಸ್ವತಿ ಜ್ಞಾನ ಮತ್ತು ವಿವೇಕದ ದೇವತೆಯನ್ನು ಪೂಜಿಸಲಾಗುತ್ತದೆ. ಸರಸ್ವತಿ ದೇವಿಯ ಕರುಣೆ ಅಥವಾ ಆಶೀರ್ವಾದ ಇಲ್ಲದೆ ಜ್ಞಾನ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುವುದು. ಈ ತಾಯಿಯ ಪೂಜೆಯಿಂದ ಜ್ಞಾನ ಸಂಪಾದನೆ, ಭಕ್ತರ ಕಾರ್ಯಸಿದ್ಧಿ, ಧೈರ್ಯ ಮತ್ತು ಸೌಭಾಗ್ಯವನ್ನು ಹೊಂದಬಹುದು. ಈ ತಾಯಿಯು ಸದಾ ವೀಣೆಯನ್ನು ನುಡಿಸುವಳು. ಅಕ್ಟೋಬರ್ 9ರ ಬುಧವಾರ ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಸರಸ್ವತಿ ದೇವಿಯ ಸರಸ್ವತಿ ಪೂಜೆಯನ್ನು ನಾವು ಕಾಣಬಹುದು. ಕಾಳರಾತ್ರಿ ದೇವಿ. ಕಾಳರಾತ್ರಿ ಇದು ಅತ್ಯಂತ ಉಗ್ರವಾದ ರೂಪ. ಇದು ದುಷ್ಟಶಕ್ತಿಗಳ ನಾಶ ಮಾಡುವ ಶಕ್ತಿ. ಆಕೆಯ ಆಕೃತಿ ಭಯಾನಕವಾದರೂ ಆಕೆಯ ಹೃದಯ ಮಾತ್ರ ಶಾಂತವಾಗಿರುತ್ತದೆ. ಅಂದರೆ ಆಕೆಯನ್ನು ಮಾತೃದೇವತೆಯ ಉಗ್ರ ರೂಪವೆಂದು ಪರಿಗಣಿಸಲಾಗುತ್ತದೆ. ಆಕೆಯ ನೋಟವು ಭಯವನ್ನು ಉಂಟು ಮಾಡುತ್ತದೆ. ದೇವಿಯ ಈ ರೂಪವು ಎಲ್ಲಾ ರಾಕ್ಷಸ ಘಟಕಗಳು, ಪ್ರೇತಗಳು, ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳ ನಾಶಕ ಎಂದು ನಂಬಲಾಗಿದೆ. ಈ ತಾಯಿಯ ಪೂಜೆಯಿಂದ ಭಕ್ತರಿಗೆ ಶತ್ರುಗಳಿಂದ ರಕ್ಷಣೆ, ಭಯವಿಲ್ಲದ ಜೀವನ ಮತ್ತು ಧೈರ್ಯ ದೊರೆಯುತ್ತದೆ. ಅಕ್ಟೋಬರ್ 10ರ ಗುರುವಾರ ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಕಾಳರಾತ್ರಿ ದೇವಿಯ ಅಲಂಕಾರವನ್ನು ನೋಡಬಹುದು. ಅಕ್ಟೋಬರ್ 10ರ ಗುರುವಾರ ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ಬೆಳಿಗ್ಗೆ 5 ಗಂಟೆಗೆ ಶ್ರೀ ಚಕ್ರ ಪ್ರತಿಷ್ಠಾಪನೆ ನಡೆಯುವುದು. ಬೆಳಿಗ್ಗೆ 8 ಗಂಟೆಯ ನಂತರ ಶ್ರೀ ದುರ್ಗಾ ಹೋಮ, ಮಹಾಗಣಪತಿ ಹೋಮವೂ ನಡೆಯುವುದು. ಆದ್ದರಿಂದ ಎಲ್ಲ ಭಕ್ತಾದಿಗಳು ಭಾಗವಹಿಸಿ. ಅಕ್ಟೋಬರ್ 11ರ ಶುಕ್ರವಾರ ಶ್ರೀ ದುರ್ಗಾದೇವಿಯ ಅಲಂಕಾರವನ್ನು ನಾವು ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ನೋಡಬಹುದು. ಅಂದು ದುರ್ಗಾದೇವಿಯ ಅಲಂಕಾರವನ್ನು ನೋಡಿ ಕಣ್ತುಂಬಿಕೊಳ್ಳೋಣ. ಅಂದು ನಾವು ಆಯುಧ ಪೂಜೆಯನ್ನು ಸಹ ಮಾಡಬಹುದು. ಸಂಜೆ 4 ಗಂಟೆಗೆ ಕನ್ಯಾ ಪೂಜೆ ಇರುವುದು. ಈ ಕನ್ಯಾ ಪೂಜೆ ಎನ್ನುವಿರಾ? ಸಾಮಾನ್ಯವಾಗಿ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 9 ಕನ್ಯಾ ಹುಡುಗಿಯರನ್ನು ಆಹ್ವಾನಿಸಿ ಅವರಿಗೆ ಆಹಾರ ಮತ್ತು ಉಡುಗೆ ಸಾಮಗ್ರಿಗಳನ್ನು ನೀಡಿ ಅವರನ್ನು ಪೂಜಿಸುವುದು. ಈ ಪೂಜೆಯಿಂದ ನಾವು ದೇವಿಗೆ ಆಹ್ವಾನ ಮಾಡಿದಂತಾಗುತ್ತದೆ. ಸಂಜೆ 6 ಗಂಟೆಯ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಅಕ್ಟೋಬರ್ 12ರ ಶನಿವಾರ ಶ್ರೀ ಮಂಗಳ ಕಾಳಿಕಾ ಮಾತೆಯ ಸನ್ನಿಧಿಯಲ್ಲಿ ನಾವು ತಾಯಿಯನ್ನು ಹೂವಿನ ಅಲಂಕಾರದಲ್ಲಿ ನೋಡಿ ಕಣ್ತುಂಬಿಕೊಳ್ಳೋಣ.
ವಿಜಯದಶಮಿಯ ದಿನದಂದು ವಿಜಯೋತ್ಸವವನ್ನು ಆಚರಿಸೋಣ. ಅಮ್ಮನ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಣ ಮತ್ತು ತಾಯಿಯ ಆಶೀರ್ವಾದವನ್ನು ಪಡೆಯೋಣ.